ನಮಸ್ಕಾರ ಸ್ನೇಹಿತರೆ. ಬಡತನವೆಂಬುದು ನಮ್ಮ ಸೋಮಾರಿತನದಿಂದ ಮಾತ್ರವಲ್ಲ, ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ಬಡತನ ಬರುತ್ತದೆ. ಬಡತನವನ್ನು ಯಾರೂ ಇಷ್ಟಪಡುವುದಿಲ್ಲ. ಆದರೂ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ. ಹಣಕಾಸಿನ ಸಮಸ್ಯೆ ಎದುರಿಸುವಂತೆ ಮಾಡುತ್ತದೆ. ನಾವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಈ ಹಣವೆಲ್ಲ ದುಡಿದು ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ. ಇಂತಹ ತಪ್ಪುಗಳು ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಆಗಿರಬಹುದು. ನಾವು ಮಾಡುವ ಯಾವೆಲ್ಲ ತಪ್ಪುಗಳಿಂದ ಬಡತನ ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಅತಿಯಾಗಿ ದುಃಖಿಸುವುದು ಅಥವಾ ಆತಂಕ ಪಡುವುದು. ಯಾವ ಮನೆಯಲ್ಲಿ ಸದಾ ಕಳವಳ, ದುಃಖ, ಆತಂಕ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ದುಃಖ ಮತ್ತು ಭಯ ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡುವಂತೆ ಮಾಡುತ್ತದೆ. ಆತ್ಮವಿಶ್ವಾಸದಿಂದ ಜೀವನವನ್ನು ಮುನ್ನಡೆಸಿದಾಗ ಮಾತ್ರ ಸಂಪತ್ತು ಮತ್ತು ಶ್ರೇಯಸ್ಸು ನಿಮ್ಮ ಕಡೆಗೆ ಬರುತ್ತದೆ. ಅಶುಚಿ ಮತ್ತು ಅಸಂಬಂಧಿತ ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು. ಮನೆಯಲ್ಲಿಯೇ ಹಳೆಯ, ಅವಶ್ಯಕವಿಲ್ಲದ, ಬೇಡದ ವಸ್ತುಗಳನ್ನು ಕೂಡಿಸಿ ಇಟ್ಟರೆ ಆ ಮನೆಗೆ ದಾರಿದ್ರ್ಯ ಸೇರುತ್ತದೆ. ಸ್ವಚ್ಛತೆ ಮತ್ತು ಸರಿಯಾದ ವಸ್ತುಗಳ ವ್ಯವಸ್ಥೆಯಿಂದ ಧನಭಾಗ್ಯ ವೃದ್ಧಿಯಾಗುತ್ತದೆ. ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛ ಮಾಡುವುದು. ನಮ್ಮ ಸಂಪ್ರದಾಯದಲ್ಲಿ ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛ ಮಾಡುವುದು ಒಳ್ಳೆಯದಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಇದು ಮನೆಯ ಲಕ್ಷ್ಮಿಯನ್ನು ಹೊರಗೆ ಕಳಿಸುವಂತೆ ಮಾಡುತ್ತದೆ. ಆದ್ದರಿಂದ ದಿನದ ಬೆಳಗಿನ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸ್ವಚ್ಛ ಮಾಡುವುದನ್ನು ರೂಢಿಸಿಕೊಳ್ಳಿ. ಮನೆಯಲ್ಲಿ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು. ಯಾವ ಮನೆಯಲ್ಲಿ ಕತ್ತಲು ಹೆಚ್ಚು ಇರುತ್ತದೋ ಅಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು. ಮನೆಗೆ ಸದಾ ಸ್ವಚ್ಛ ಬೆಳಕು ಮತ್ತು ಗಾಳಿ ಇರುವಂತೆ ನೋಡಿಕೊಳ್ಳುವುದು ಮಹತ್ವದ್ದಾಗಿದೆ. ಲಕ್ಷ್ಮೀದೇವಿ ಪ್ರಕಾಶಮಾನವಾದ, ಸಂತೋಷಭರಿತ ಮನೆಯಲ್ಲಿ ನೆಲೆಸುತ್ತಾಳೆ. ಪರೋಪಕಾರದ ಮನೋಭಾವ ಇಲ್ಲದಿರುವುದು. ಶುದ್ಧ ಮನಸ್ಸು, ಇತರರಿಗೆ ಸಹಾಯ ಮಾಡುವ ಮನೋಭಾವವು ಸೌಭಾಗ್ಯ ಮತ್ತು ಸಂಪತ್ತನ್ನು ಸೆಳೆಯುತ್ತದೆ. ಸ್ವಾರ್ಥ ಮನೋಭಾವದಿಂದ ದುಡ್ಡು ಸಂಪಾದಿಸಿದರೂ ಅದು ಉಳಿಯದು. ಆದ್ದರಿಂದ ದಾನ, ಸಹಾಯ, ದಯೆ ಮತ್ತು ಸೌಜನ್ಯವು ಬದುಕಿನಲ್ಲಿ ಎಂತಹ ಶ್ರೇಯಸ್ಸನ್ನು ತರುತ್ತದೋ ಅಷ್ಟೇ ಆರ್ಥಿಕ ಪ್ರಗತಿಯನ್ನು ಸಹ ತರುತ್ತದೆ. ಬೆಳಿಗ್ಗೆ ತಡವಾಗಿ ಎದ್ದು ಅಲಕ್ಷ್ಯ ಜೀವನ ನಡೆಸುವುದು. ಮುಂಜಾನೆಯು ಯಶಸ್ಸಿನ ಸಿದ್ಧಾಂತವಾಗಿದೆ. ತಡವಾಗಿ ಎದ್ದರೆ ದಿನವಿಡೀ ಚೈತನ್ಯ ಕಮ್ಮಿಯಾಗುತ್ತದೆ, ಕೆಲಸಗಳಲ್ಲಿ ವಿಳಂಬ ಉಂಟಾಗುತ್ತದೆ ಹಾಗೂ ಹಣಕಾಸಿನ ಬೆಳವಣಿಗೆಯತ್ತ ಮನಸ್ಸು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮುಂಜಾನೆ ಎದ್ದು ಸರಿಯಾದ ದಿನಚರಿಯನ್ನು ಅನುಸರಿಸುವುದು ಉತ್ತಮ. ಅತಿಯಾಗಿ ಆಲಸ್ಯ ಪಡುವುದು. ಆಲಸ್ಯವೆಂದರೆ ಬಡತನಕ್ಕೆ ದಾರಿ. ಪ್ರಯತ್ನ ಮತ್ತು ಶ್ರಮವಿಲ್ಲದ ಸಂಪತ್ತು, ಯಶಸ್ಸು ಸಿಗದು. ಯಾವ ವ್ಯಕ್ತಿ ಶ್ರಮ ಮತ್ತು ಆದರ್ಶವಿಲ್ಲದೆ ಜೀವನ ಸಾಗಿಸುತ್ತಾನೋ ಅವನು ಬಡತನವನ್ನು ಅನುಭವಿಸಲೇಬೇಕು. ಆದ್ದರಿಂದ ಸದಾ ಶ್ರಮ ಪಡುವ ಮನೋಭಾವ ಹೊಂದಬೇಕು. ಅನಾವಶ್ಯಕ ಖರ್ಚು ಮಾಡುವುದು. ಹಣವನ್ನು ಸಂಪಾದಿಸುವಷ್ಟು ಮುಖ್ಯ ಅದನ್ನು ಸರಿಯಾಗಿ ಬಳಸುವುದು. ಅನಗತ್ಯ ಖರ್ಚು, ವ್ಯರ್ಥ ಖರೀದಿಗಳು ಮತ್ತು ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡುವ ಅಭ್ಯಾಸ ದಾರಿದ್ರ್ಯ ತರಬಹುದು. ಆದ್ದರಿಂದ ಸದಾ ಖರ್ಚನ್ನು ನಿಯಂತ್ರಿಸಬೇಕು. ಅಣ್ಣ ತಮ್ಮಂದಿರು ಅಥವಾ ಸಂಬಂಧಿಕರೊಂದಿಗೆ ಜಗಳ ಮಾಡುವುದು. ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿ ಇದ್ದರೆ ಲಕ್ಷ್ಮೀದೇವಿಯ ಅನುಗ್ರಹವು ಹೆಚ್ಚುತ್ತದೆ. ಆದರೆ ಜಗಳ, ಬೇಸರ ಮತ್ತು ದ್ವೇಷ ಇದ್ದರೆ ಆರ್ಥಿಕ ಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ. ಮೂಢನಂಬಿಕೆ ಮತ್ತು ತಪ್ಪು ಅಭ್ಯಾಸಗಳಲ್ಲಿ ಸಿಕ್ಕಿಕೊಳ್ಳುವುದು. ದುಡ್ಡು ಸಂಪಾದನೆಗೆ ಸರಿಯಾದ ಮಾರ್ಗಗಳನ್ನು ಬಳಸದೆ ಮೂಢನಂಬಿಕೆ, ಜೂಜು, ಅಪರಾಧ ಮಾರ್ಗಗಳತ್ತ ಹೋಗುವುದರಿಂದ ಬಡತನ ಹಾಗೂ ನಾಶನವೇ ಗುರಿ. ಪ್ರಾಮಾಣಿಕತೆ ಮತ್ತು ಪರಿಶ್ರಮವೇ ಉನ್ನತಿಗೆ ದಾರಿ. ಪ್ರತಿ ಶುಕ್ರವಾರ ದೇವಾಲಯ ಅಥವಾ ಮನೆಯಲ್ಲಿ ತಯಾರಿಸಿದ ಪಾಯಸ, ಸಿಹಿ ಅನ್ನವನ್ನು ದೇವರಿಗೆ ಅರ್ಪಿಸಿ. ಪ್ರತಿ ಶುಕ್ರವಾರ ದೇವಾಲಯ ಅಥವಾ ಮನೆಯಲ್ಲಿ ತಯಾರಿಸಿದ ಪಾಯಸ, ಸಿಹಿ ಅನ್ನವನ್ನು ಸಮರ್ಪಿಸದಿರುವುದು. ನಮ್ಮ ಹಿರಿಯರು ಹೇಳಿದಂತೆ ಶುಕ್ರವಾರ ಲಕ್ಷ್ಮೀದೇವಿಗೆ ಸಿಹಿ ಅನ್ನ ಸಮರ್ಪಿಸಿದರೆ ಆರ್ಥಿಕ ಬೆಳವಣಿಗೆ ಮತ್ತು ಕಷ್ಟ ಪರಿಹಾರ ಸಾಧ್ಯ. ಇದು ನಂಬಿಕೆ ಮಾತ್ರವಲ್ಲ, ಮನಸ್ಸಿನ ಶುದ್ಧತೆ, ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ವಿಧಾನ. ಪೂರ್ಣಚಂದ್ರನ ಬೆಳಕಿನಲ್ಲಿ ಲಕ್ಷ್ಮೀ ಪೂಜೆ ಮಾಡದಿರುವುದು.
ಹಳೆಯ ನಂಬಿಕೆಯ ಪ್ರಕಾರ ಸಂಪತ್ತು ಮತ್ತು ಶ್ರೇಯಸ್ಸು ಹೆಚ್ಚಿಸಲು ಪೌರ್ಣಮಿಯ ದಿನ ಲಕ್ಷ್ಮೀ ಪೂಜೆ ಮಾಡಿ ದೀಪ ಹಚ್ಚುವುದು ಬಹಳ ಶುಭಕರ. ಇದರಿಂದ ಮನೆಯಲ್ಲಿಯೂ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.